ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ವಿಶ್ವದಲ್ಲಿ ಅತಿ ಅಪರೂಪದಲ್ಲೇ ಅಪರೂಪ ಇಂದೋರ್ ಹಾಗೂ ಬರೋಡಾ ಮಹಾರಾಜರ ಪರಂಪರೆಯ ಸಂಕೇತವಾಗಿರೋ ಗೋಲ್ಕೊಂಡ ನೀಲಿ ವಜ್ರ ಫಾರ್ ದಿ ಫಸ್ಟ್ ಟೈಮ್ ಹರಾಜಾಗ್ತಾ ಇದೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಕ್ರಿಸ್ಟಿಸ್ ಸಂಸ್ಥೆಯಿಂದ ಮೇ 14ನೇ ತಾರೀಕು ನಡೆಯುವಂಥ ಮ್ಯಾಗ್ನಿಫಿಸೆಂಟ್ ಜ್ಯುವೆಲರ್ಸ್ ಕಾರ್ಯಕ್ರಮದಲ್ಲಿ ಐತಿಹಾಸಿಕ ವಜ್ರವನ್ನು ಹರಾಜಿಗಿಡ್ತಾ ಇದ್ದಾರೆ. ಗೋಲ್ಕೊಂಡ ಗಣಿಗಳಲ್ಲಿ ಕಂಡುಬರುವಂತಹ ಈ ರಾಯಲ್ ನೀಲಿ ಬಣ್ಣದ ವಜ್ರವನ್ನು ಖರೀದಿ ಮಾಡೋದಕ್ಕೆ ನಾ ಮುಂದು ಅಂತ ಹರಾಜ್ನಲ್ಲಿ ಭಾಗಿಯಾಗೋದಕ್ಕೆ ಜೋಶ್ಫುಲ್ ಆಗಿ ರೆಡಿ ಆಗ್ತಾ ಇದ್ದಾರೆ ಕೆಲವರು. ಕ್ರಿಸ್ಟಿಸ್ ಇಂಟರ್ನ್ಯಾಷನಲ್ ಜ್ಯುವೆಲರಿ ಮುಖ್ಯಸ್ಥರಾದ ರಾಹುಲ್ ಕಡಾಕಿಯ ಮಾಹಿತಿ ಕೊಟ್ಟಿದ್ದು, ಈ ಉಂಗುರ ಒಂದು ಸರಿ ಇಂದೋರ್ ಮಹಾರಾಜರ ಒಡೆತನದಲ್ಲಿತ್ತು. ಆದರೆ ಇಲ್ಲಿಯವರೆಗೆ ಅಂತಹ ಉಂಗುರವನ್ನು ಹರಾಜಿಗೆ ಇಟ್ಟಿರಲಿಲ್ಲ. ಈಗ ನಾವು ಈ ನೀಲಿ ಬಣ್ಣದ ಗೋಲ್ಕೊಂಡ ವಜ್ರವನ್ನು ಹರಾಜಿಗೆ ಇಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇಂತಹ ಗತಕಾಲದ ಅಪರೂಪದ್ದು ಹಾಗೂ ಕೋಟಿಗೂ ಕೂಡ ಬೆಲೆ ಬಾಳುವಂತಹ ವಜ್ರಗಳು ಜೀವಿತಾವಧಿಯಲ್ಲಿ ಒಂದು ಸರಿ ಮಾತ್ರ ಹರಾಜಿಗೆ ಬರುತ್ತವೆ. ಇದಕ್ಕೆ ಬರೋಬ್ಬರಿ 259 ವರ್ಷಗಳ ಕಾಲ ಇತಿಹಾಸ ಇದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕ್ರಿಸ್ಟಿಸ್ ಸಂಸ್ಥೆ ವಿಶ್ವದ ಕೆಲವು ಪ್ರಸಿದ್ಧ ಹಾಗೂ ಪ್ರಮುಖ ವಜ್ರಗಳನ್ನು ಮಾತ್ರ ಮಾರಾಟ ಮಾಡಿತ್ತು. ಆರ್ಚ್ಡ್ಯೂಕ್ ಜೋಸೆಫ್ ಡೈಮಂಡ್, ಪ್ರಿನ್ಸ್ ಡೈಮಂಡ್ ಹಾಗೂ ವಿಟೆಲ್ಬಾಸ್ ಡೈಮಂಡ್ಗಳನ್ನು ಈ ಹಿಂದೆ ನಡೀತಾ ಇದ್ದಂತಹ ಹರಾಜುಗಳಲ್ಲಿ ಮಾರಾಟ ಮಾಡಿದ್ವಿ ಅಂತ ರಾಹುಲ್ ಕಡಾಕಿಯಾ ಹೇಳ್ತಾರೆ. ಗೋಲ್ಕೊಂಡ ನೀಲಿ ವಜ್ರವು ವಿಶ್ವದ ಅಪರೂಪದ ನೀಲಿ ವಜ್ರಗಳಲ್ಲಿ ಒಂದಾಗಿದೆ. ಕ್ರಿಸ್ಟಿಸ್ ಸಂಸ್ಥೆಯ ಪ್ರಕಾರ ಈ ವಜ್ರವು ಒಂದ್ಸರಿ ಭಾರತದ ಇಂದೋರ್ನ ಮಹಾರಾಜ ಯಶವಂತರಾವ್ ಹೋಲ್ಕರ್ ಅವರ ಜೊತೆಗೆ ಸೇರ್ಕೊಂಡಿತ್ತು. 1923ರಲ್ಲಿ ಮಹಾರಾಜರ ತಂದೆ ಪ್ರಸಿದ್ಧ ಫ್ರೆಂಚ್ ಐಷಾರಾಮಿ ಆಭರಣ ಬ್ರ್ಯಾಂಡ್ ಚೌಮೆಟ್ ವಜ್ರದಿಂದ ಕಂಕಣವನ್ನು ತಯಾರಿಸುವುದಕ್ಕೆ ಪ್ರಸ್ತಾಪವನ್ನು ಕೂಡ ಇಟ್ಕೊಂಡಿದ್ರು. ಹಿಂದೆ ಅದೇ ಆಭರಣ ಕಂಪನಿಯಿಂದ ಇಂದೋರ್ PS ಅನ್ನುವಂಥ 2 ಗೋಲ್ಕೊಂಡ ವಜ್ರಗಳನ್ನು ಖರೀದಿ ಮಾಡಿದ್ರು ಅಂತ ಕ್ರಿಸ್ಟಿಸ್ ಸಂಸ್ಥೆ ಹೇಳಿದೆ. ನ್ಯೂಯಾರ್ಕ್ನ ಪ್ರಸಿದ್ಧ ಆಭರಣ ವ್ಯಾಪಾರಿ ಹ್ಯಾರಿ ವಿನ್ಸ್ಟನ್ 1947ರಲ್ಲಿ ಈ ಅಪರೂಪದ ನೀಲಿ ವಜ್ರವನ್ನು ಖರೀದಿ ಮಾಡಿದರು. ಈ ನೀಲಿ ವಜ್ರ ಹಾಗೂ ಅದೇ ಗಾತ್ರದ ಮತ್ತೊಂದು ಬಿಳಿ ವಜ್ರವನ್ನು ಯೂಸ್ ಮಾಡಿಕೊಂಡು ಬ್ರೂಚನ್ನು ತಯಾರಿಸಿದರು. ಈ ಬ್ರೂಚ್ ಬರೋಡಾದಲ್ಲಿರುವಂತಹ ಮಹಾರಾಜರ ಕೈಗೆ ಸೇರಿತು. ಕೆಲವು ವರ್ಷಗಳಾದ ಮೇಲೆ ರಾಜಮನೆತನವು ಈ ಬ್ರೂಚನ್ನು ಒಬ್ಬ ಖಾಸಗಿ ವ್ಯಕ್ತಿಗೆ ಮಾರಾಟವನ್ನು ಮಾಡಿದ್ರು. ಈಗ ಅದೇ ವಜ್ರ ಜಿನಿವಾದ 4 ಸೀಸನ್ ಹೋಟೆಲ್ ಡೇಸ್ ಬರ್ಗೆಸ್ನಲ್ಲಿ ಹರಾಜ್ಗೆ ಲಗ್ಗೆ ಇಡ್ತಾ ಇದೆ. ಪುರಾತನ ಹಾಗೂ ವೈಭವದ ಈ ಗೋಲ್ಕೊಂಡದ ನೀಲಿ ವಜ್ರದ ಬೆಲೆ ಎಷ್ಟು, ನಾವೇನಾದರೂ ಕೂಡ ಖರೀದಿಯನ್ನು ಮಾಡಬಹುದಾ ಅನ್ನುವಂಥ ಮಾಹಿತಿಯನ್ನು ನಾವು ಕಲೆ ಹಾಕಿದಾಗ 23.24 ಕ್ಯಾರೆಟ್ನ ಈ ವಜ್ರವನ್ನು ಹರಾಜಿನ ಪ್ರಕ್ರಿಯೆಯಲ್ಲಿ $35 ಮಿಲಿಯನ್ ಬೆಲೆಯನ್ನು ನಿಗದಿಪಡಿಸಲಾಗ್ತಾ ಇದೆ. ಭಾರತೀಯ ರೂಪಾಯಿಯಲ್ಲಿ ಹೇಳಬೇಕು ಅಂತಂದರೆ ಸುಮಾರು 300 ಕೋಟಿ ರೂಪಾಯಿಯಿಂದ 430 ಕೋಟಿ ರೂಪಾಯಿ ಮೌಲ್ಯ ಇದೆ ಅಂತ ಅಂದಾಜಾಗಿ ಹೇಳಲಾಗ್ತಾ ಇದೆ. ಇಷ್ಟೊಂದು ಬೆಲೆ ಬಾಳುವಂತಹ ಗತಕಾಲದ ನೀಲಿ ವಜ್ರವನ್ನು ನೀವೇನಾದರೂ ಖರೀದಿ ಮಾಡಬೇಕು ಅಂತಂದರೆ ಕ್ರಿಸ್ಟಿಸ್ ಸಂಸ್ಥೆಯ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಆಮೇಲೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಫಾಲೋ ಮಾಡಿದರೆ ಈ ಅತ್ಯದ್ಭುತವಾದಂತಹ ವಜ್ರ ತಮ್ಮದಾಗಿಸ್ಕೊಳ್ಬೋದು. ಇದೆಲ್ಲದರ ನಡುವೆ ಈ ವಜ್ರ ಯಾವ ಕೋಟ್ಯಾಧೀಶ್ವರನ ಕೈಗೆ ಸೇರುತ್ತೆ ಅನ್ನುವಂತಹ ಕುತೂಹಲ ಈಗ ಹೆಚ್ಚಾಗಿ ಮೂಡಿಸ್ತಾ ಇದೆ. ಲೇಟೆಸ್ಟ್ ಕನ್ನಡಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.